ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಅಣ್ಣ, ಏನಣ್ಣ ಅದಕ್ಕೆನ ಕರ್ಕೊಂಡ್ ಬಂದಿದ್ಯಾ? ಸೂಪರ್. ಅದಕ್ಕೆ ಬನ್ನಿ, ಬಲ್ಗಾಲಿಟ್ಟು ಒಳಗಡೆ ಬನ್ನಿ. ಬನ್ನಿ. ಏನಣ್ಣ ಅದಕ್ಕೆನ ಕರ್ಕೊಂಡ್ ಬಂದಿದ್ಯಾ? ನನಗ್ ಮುಂಚೆನೆ ಗೊತ್ತಿದ್ರೆ ಆರತಿ ಮಾಡಿ ಒಳಗಡೆ ಕರ್ಕೋತಿದ್ದೆ. ಒಂದ್ ಮಾತು ಹೇಳಿಲ್ವಲ್ಲ ನೀನು? ಬಾಯ್ ಮುಚ್ಕೊಂಡ್ ಸುಮ್ನೆ ನಿಂತ್ಕೋ. ಯಾರನ್ನ ಕೇಳಿ ಇವಳನ್ನ ಕರ್ಕೊಂಡ್ ಬಂದ್ಯಾ? ನೀನೇ ಅಲ್ವಾ ಸರ್ಸು? ನಾನು ರಾಧಾ ಅವ್ರ ಗಂಡನ ಮನೇಲಿದ್ದಾಗ ಜಗಳ ಮಾಡಿ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದೆ. ನಿನ್ನ ಮಾತು ಕೇಳ್ಕೊಂಡು ನಾನು ಹೇಗೆ ಇಲ್ಲಿಗೆ ಬಂದೋ ಹಾಗೆ ನನ್ನ ಮಾತನ್ನು ಕೇಳು. ಮೈನಾ ಅವರು ನಾನು ತಾಳಿ ಕಟ್ಟಿರೋ ಹೆಂಡತಿ. ನಾನು ಎಲ್ಲಿರ್ತೀನೋ ಇವರು ಅಲ್ಲೇ ಇರ್ತಾರೆ. ಇವ್ರು ಇಲ್ಲಿರಬಾರ್ದು ಅಂದರೆ ನಾನು ಈ ಮನೇಲಿರಲ್ಲ. ಅತ್ತೆ ನೋಡಿದ್ರ ಮಾವನ್ನ? ಇವಳೇ ಎಲ್ಲ ಪ್ಲಾನ್ ಮಾಡಿ ಇಲ್ಲಿಗೆ ಬಂದಿರ್ತಾಳೆ. ಹಲೋ ತುಳಸಿ, ಇದು ನಮ್ಮನೆ ವಿಚಾರ. ಇದ್ರಲ್ಲಿ ನೀನ್ ತಲೆ ಹಾಕಕ್ ಬರ್ಬೇಡ. ಇದು ನಮ್ಮನೆ. ನಮ್ಮ ಅಣ್ಣ ಅವನ ಹೆಂಡತಿನ ಕರ್ಕೊಂಡ್ ಬಂದಿದ್ದಾನೆ. ಇದರಿಂದ ನಿನ್ಗೇನ್ ಪ್ರಾಬ್ಲಮ್? ಇದು ನಮ್ಮ ಅತ್ತೆ ಮನೆ. ಅವ್ರಿಗೇನಾದ್ರೂ ತೊಂದರೆ ಆಗುತ್ತೆ ಅಂದ್ರೆ ಅದ್ ಯಾರೇ ಆಗಿರ್ಲಿ, ನಾನ್ ಪ್ರಶ್ನೆ ಮಾಡೇ ಮಾಡ್ತೀನಿ. ಏಯ್, ಯಾರೇ ನೀನು ಪ್ರಶ್ನೆ ಮಾಡೋದಕ್ಕೆ? ಹಾ, ಗೊತ್ತಿದ್ದೆ ಕೇಳ್ತಾ ಇದ್ದೀನಿ. ಯಾರೇ ನೀನು? ಏನ್ ಮಾತಾಡೋದಕ್ ಬಿಟ್ರೆ ಓವರ್ ಆಗಿ ಮಾತಾಡ್ತಿದ್ಯಾ? ನೀವು ಸ್ವಲ್ಪ ಸುಮ್ಮನಿರ್ತೀರಾ? ನೋಡಿ, ನನ್ನಿಂದ ನೀವ್ ಯಾರು ಜಗಳ ಮಾಡ್ಕೊಳ್ಳೋದು ಬೇಡ. ನೋಡಿ ಅಮ್ಮ, ನನ್ನ ಪರಿಸ್ಥಿತಿ ಕಾರಣ ಆಗಿರೋರು ಯಾರು ಅಂತ ಕಂಡಿಡಿಯೋವರೆಗೂ ನಾನು ಇಲ್ಲಿರಕ್ ಬಂದಿದ್ದೀನಷ್ಟೇ. ಇಲ್ಲೇ ಇದ್ಬಿಡಕ್ ಬಂದಿಲ್ಲ. ಅಲ್ಲಿ ಗಂಟ ನಾನು ಈ ಮನೆಯಲ್ಲಿ ನಿಮ್ ಸೊಸೆ ಆಗಲ್ಲ. ನಿಮ್ ಕೆಲಸದ ತರ ಎಲ್ಲಾದ್ರೂ ಒಂದ್ ಕಡೆ ಮೂಲೆಯಲ್ಲಿ ಜಾಗ ಕೊಡಿ, ಅಲ್ಲಿ ಇದ್ಬಿಡ್ತೀನಿ. ಮೈನಾ ಅವ್ರೆ, ನೀವ್ ಯಾಕೆ ನಿಮ್ಮನೇಲಿ ಕೆಲ್ಸದವ್ರಾಗಿರ್ಬೇಕು? ಯಾರು ಏನೇ ಹೇಳಿ, ನೀವ್ ನನ್ನ ಹೆಂಡತಿ. ಯಾರಿಗೂ ಕೇಳೋದಕ್ಕೆ ಅಧಿಕಾರ ಇಲ್ಲ. ಯಾರು ಏನೇ ಹೇಳಿ, ನೀವ್ ನನ್ನ ಹೆಂಡತಿ, ನೀವ್ ಇದೇ ಮನೇಲಿ ಇರ್ತೀರಾ. ಧ್ರುವ ಅವ್ರೆ, ಯಾಕೆ ಅವರು ಕೋಪ ಬರೋ ತರ ಮಾತಾಡ್ತಿದ್ದೀರಾ? ಸಾಕ್ ನಿಲ್ಸು. ಅದೇನೋ ಹೇಳ್ತಾರಲ್ಲ, ಮಗುನು ಚಿವುಟೋದು ತೊಟ್ಲುನು ತೂಗೋದು ಅಂತ. ಅವತ್ತು ಮದ್ವೆ ದಿನ ದೊಡ್ಡದಾಗಿ ಹೇಳ್ದೆ, ತಾಳಿ ನನಗ್ ಭಾರ, ಈ ಮದ್ವೆ ನನ್ಗಿಷ್ಟ ಇಲ್ಲ, ಮುಂದೆ ಇವ್ರ ಜೊತೆ ನನ್ ಬಾಳಲ್ಲ ಅಂತ. ಈಗೆಲ್ಲಾನು ಮರ್ತು ಗಂಟು ಮೂಟೆ ಕಟ್ಕೊಂಡು ಇಲ್ಲೇ ಇರೋಕ್ ಬಂದಿದ್ಯಲ್ಲ. ಇಲ್ಲ ಅಮ್ಮ, ನನ್ ಮನ್ಸಲ್ಲಿ ಬೇರೆ ಯಾವ ಉದ್ದೇಶನೂ ಇಲ್ಲ. ನನ್ ಪರಿಸ್ಥಿತಿಗೆ ಕಾರಣ ಯಾರು ಅಂತ ಕಂಡಿಡಿಬೇಕು. ಅದಕ್ಕಿಂತ ಮುಂಚೆ ಆ ಬೈರನ್ನ ನಾನು ಕಂಡಿಡಿಬೇಕು. ನನ್ ಹಾಸ್ಟೆಲಲ್ಲೇ ಇದ್ರೆ ನಾನ್ ಮಾಡ್ತಿರೋ ಪ್ಲಾನ್ ಎಲ್ಲ ಎಲ್ರಿಗೂ ಗೊತ್ತಾಗೋಗ್ತೈತೆ. ಅದಕ್ಕೆ ಸ್ವಲ್ಪ ದಿನಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀನಿ. ನೋಡಿ, ಆ ಬೈರ ಸಿಕ್ಕಿದ ಮರುಕ್ಷಣನೇ ನಾನು ಇಲ್ಲಿಂದ ಹೊರಟೋಗ್ತೀನಿ. ಏನ್ ಅನ್ಕೊಂಡಿದ್ಯಾ ನೀನು? ಈ ಮನೆನ ನಿನ್ ಗಂಡ ಕಷ್ಟಪಟ್ಟು ಕಟ್ಟಿದಾನೆ ಅನ್ಕೊಂಡಿದ್ಯಾ? ಈ ಮನೆನ ಕಟ್ಸಿರೋದು ನನ್ ಗಂಡ. ಈ ಮನೇಲಿ ಯಾರು ಇರ್ಬೇಕು ಯಾರು ಇರ್ಬಾರ್ದು ಅಂತ ನಿರ್ಧಾರ ತಗೊಳ್ಳೋದು ನಾನು. ಹೇಗ್ ಬಂದಿದ್ಯೋ ಹಾಗೆ ಸುಮ್ನೆ ಹೊರಟ್ಬಿಡು. ಹಾಗಾದ್ರೆ ಮೈನಾ ಮಾತ್ರ ಅಲ್ಲ, ನಾನು ಈ ಮನೆಯಿಂದ ಹೊರಟೋಗ್ತೇನೆ. ನಮ್ ಕೈಯಲ್ಲೂ ಒಂದ್ ಮನೆ ಮಾಡ್ಕೊಂಡು ಸಪ್ರೇಟ್ ಆಗಿರೋದಕ್ಕಾಗತ್ತೆ. ಯಾರ ಸಹಾಯನೂ ಬೇಕಾಗಿಲ್ಲ. ಬನ್ನಿ ಮೈನಾ ಅವ್ರೆ, ಇನ್ನೊಂದ್ಸಲ ಅಲ್ಲಿಗೆ ಬಂದು ಜಗಳ ಮಾಡಿ ಮತ್ತೆ ಮನೆ ಕರಿಬಾರ್ದು. ಈಗ್ಲೇ ಹೇಳ್ತಾ ಇದ್ದೀನಿ, ಮೈನಾ ಅವ್ರಿಗೆ ಮನೇಲಿ ಜಾಗ ಇಲ್ಲ ಅಂದ್ರೆ ನನಗೂ ಈ ಮನೆಯಲ್ಲಿ ಯಾವುದೇ ಜಾಗ ಇಲ್ಲ. ಮೈನಾ ಅವ್ರು ಹೇಳಿದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಬನ್ನಿ ಮೈನಾ ಅವ್ರೆ, ಹೋಗೋಣ. ಇದೇ ನಿನ್ ನಿರ್ಧಾರನಾ? ಕೊನೆ ನಿರ್ಧಾರ. ಇದರಲ್ಲಿ ಯಾವ ಬದಲಾವಣೆನೂ ಇಲ್ಲ.